ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಂದಿರತಕ್ಕಂಥ ದೇವಸ್ಥಾನವೇ ನೋಡ್ತಾ ಇರ್ಬೋದು. ಇದು ಕೋಟಿಲಿಂಗೇಶ್ವರ. ಫಸ್ಟು ದರ್ಶನ ಮಾಡ್ಕೊಬಂದ್ಬಿಡೋಣ. ಚಪ್ಪಲಿಗಳನ್ನು ಬಿಡೋಕ್ಕೆ ಸ್ಟ್ಯಾಂಡ್ಗಳಿಲ್ಲೇ ಇದ್ದಾವೆ. ದರ್ಶನಕ್ಕೆ ದಾರಿ. ಎಂಟ್ರೆನ್ಸ್ ಫೀಸ್ ಕ್ಯಾಶ್ ಇಲ್ಲ, ನೀ ಹತ್ರ 20 ರೂಪಾಯಿ. UPI ಇಲ್ಲ, ಕ್ಯಾಶು. ಇಲ್ಲಿ ಯಾರ್ಯಾರು ಕೊಡ್ತಾರೋ ಅವ್ರವ್ರ ಹೆಸರು ಹಾಕಿರ್ತಾರೆ ಕಟ್ಟೆ ಮೇಲೆ. ಕಟ್ಟೆ ಮೇಲೆಲ್ಲ ಹೆಸರು ಬರೆದಿರ್ತಾರೆ, ಯಾರ್ಯಾರು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಅಲ್ಲಿ ಬರೆದ ನೋಡು, ಬ್ರಹ್ಮಲಿಂಗೇಶ್ವರ ಸ್ವಾಮಿ, ಅನಸೂಯ, ಸಿದ್ದರಾಮಯ್ಯ ಮತ್ತು ಶ್ರೀಮತಿ ಲಕ್ಷ್ಮಮ್ಮ. ಸಹಸ್ರಾರು ಚಿಕ್ಕ ಚಿಕ್ಕ ಲಿಂಗಗಳನ್ನು ನೋಡ್ತಾ ಇರ್ಬೋದು ಸ್ನೇಹಿತರೆ. ಎಷ್ಟೊಂದು ಶಿವಲಿಂಗಗಳಿದ್ದಾವೆ ಅಂತ. ಅಭಿಷೇಕ್ KR ರುದ್ರ ಅವರು ನೋಡಿ, ಸಹಸ್ರಾರು ಲಿಂಗಗಳ ನಡುವೆ ನಿಂತ್ಕೊಂಡಿದ್ದಾರೆ. ಈ ಒಂದು ಶಿವಲಿಂಗ ವಿಶ್ವದಲ್ಲೇ ಅತಿ ಎತ್ತರವಾಗಿರ್ತಕ್ಕಂಥ ಶಿವಲಿಂಗ. 108 ಅಡಿ ಎತ್ತರ ಇರತಕ್ಕಂಥ ಶಿವಲಿಂಗ. ಹಾಗೆ ಅದರ ಎದುರುಗಡೆ ಇರತಕ್ಕಂಥ ನಂದಿಯ ಒಂದು ವಿಗ್ರಹ 32 ಅಡಿ ಎತ್ತರ ಇರತಕ್ಕಂಥ ನಂದಿಯ ವಿಗ್ರಹ. ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿರ್ತಕ್ಕಂಥವರು ಸಾಂಬಶಿವ ಮೂರ್ತಿ ಎನ್ನುವಂಥವರು. ಅವರು ಬೆಮಲ್ ಉದ್ಯೋಗಿ ಆಗಿರ್ತಕ್ಕಂಥವರು. ಒಂದು ದಿನ ಭಗವಂತ ಶಿವನು ಅವರ ಕನಸಿನಲ್ಲಿ ಬಂದು ಇಲ್ಲಿ ಕೋಟಿಲಿಂಗೇಶ್ವರದ ಸ್ಥಾಪನೆ ಆಗಬೇಕು ಅಂತ ಹೇಳ್ತಾರಂತೆ, ಲೋಕ ಕಲ್ಯಾಣಕ್ಕಾಗಿ. ಹಾಗಾಗಿ ಅವರಿಲ್ಲಿ ದೇವಸ್ಥಾನವನ್ನು ಕಟ್ತಾರೆ. ಬಹುಶಃ ಇಲ್ಲಿವರೆಗೆ ಒಂದು 90 ಲಕ್ಷಗಳಷ್ಟು ಶಿವಲಿಂಗವನ್ನು ಸ್ಥಾಪನೆ ಮಾಡಿದರೆ, ಇನ್ನೊಂದು 10 ಲಕ್ಷ ಶಿವಲಿಂಗವನ್ನು ಸ್ಥಾಪನೆ ಮಾಡಿದ್ರೆ ಇಲ್ಲಿ 1 ಕೋಟಿಯಷ್ಟು ಶಿವಲಿಂಗಗಳಿರ್ತವೆ. ನೋಡ್ತಾ ಇರ್ಬೋದು ನೀವು, ಸಣ್ಣ ಸಣ್ಣ ಶಿವಲಿಂಗಗಳು ಹಾಗೂ ದೊಡ್ಡ ದೊಡ್ಡ ಗಾತ್ರದ ಶಿವಲಿಂಗಗಳು. ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಬೇಕಂತ ಹೇಳಿದ್ರೆ 8,000 ಫೀಸ್ ಆಗುತ್ತೆ. ಇದು ಬೆಂಗಳೂರಿಂದ 90 ಕಿಲೋಮೀಟರ್ ದೂರ, ಹಾಗೆ ಕೋಲಾರದಿಂದ 30 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಕಮ್ಮಸಂದ್ರ ಗ್ರಾಮ. ಇಲ್ಲಿ ವಿಶೇಷವಾಗಿ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ವಿಶೇಷವಾಗಿ ಪೂಜೆ, ಹೋಮ ಹವನಗಳು ನಡೀತಾವಂತೆ. ತುಂಬ ವಿಶಾಲವಾಗಿ 23 ಎಕರೆ ಪ್ರದೇಶದಲ್ಲಿ ತುಂಬ ವಿಸ್ತಾರವಾಗಿ ಹಬ್ಬಿರ್ತಕ್ಕಂಥ ಒಂದು ದೇವಸ್ಥಾನ. ನೋಡ್ತಾ ಇರ್ಬೋದು. ನಾವು ಭಾನುವಾರ ಬಂದಿದ್ದೀವಿ, ಆದ್ರೂ ತುಂಬ ಕಡಿಮೆ ಇದ್ದಾರೆ ಜನ. ತುಂಬ ಪೀಸ್ ಆಗಿದೆ. 1 ಕೋಟಿ ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ದೇವಸ್ಥಾನವನ್ನು ಸ್ಥಾಪನೆಯನ್ನು ಮಾಡಿರ್ತಾರೆ ಸಾಂಬಶಿವ ಮೂರ್ತಿಯವರು. 1980ನೇ ಇಸ್ವಿಯಲ್ಲಿ ಈ ಒಂದು ದೇವಸ್ಥಾನದ ಸ್ಥಾಪನೆಯನ್ನು ಶುರು ಮಾಡಿರ್ತಾರೆ. ಕೆಲವೇ ವರ್ಷಗಳ ಹಿಂದೆ ಸ್ಥಾಪನೆಯಾಗಿರ್ತಕ್ಕಂಥ ಈ ದೇವಸ್ಥಾನ ಇವಾಗ ವಿಶ್ವ ಪ್ರಸಿದ್ಧಿಯಾಗಿದೆ ಅಂತ ಹೇಳ್ಬೋದು. ದೇವಸ್ಥಾನದ ಆವರಣದಲ್ಲಿ ನಿಮಗೆ ಸಾವಿರಾರು ಸಣ್ಣ ಸಣ್ಣ ದೇವಾಲಯಗಳು ಸಾವಿರ ಸಂಖ್ಯೆಯಲ್ಲಿ ಸಿಗ್ತಾರೆ. ಹಾಗೆ ತುಂಬ ದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬ್ರಹ್ಮ, ವಿಷ್ಣು, ಶಿವ, ಮಹೇಶ್ವರ, ಅನ್ನಪೂರ್ಣೇಶ್ವರಿ, ರಾಘವೇಂದ್ರ ಸ್ವಾಮಿಗಳು, ಅಯ್ಯಪ್ಪ ಸ್ವಾಮಿ, ಆ ರೀತಿ ತುಂಬ ಒಂದು ಸಣ್ಣ ಗುಡಿಗಳನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಹಾಗೆ ಇಲ್ಲಿ ತುಂಬ ಫಿಲ್ಮ್ ಶೂಟಿಂಗ್ಗಳು ಕೂಡ ಆಗ್ತಾ ಇರುತ್ತೆ ಸ್ನೇಹಿತರೆ. ಚಿರಂಜೀವಿ ಅವರ ನಟನೆಯ ಕನ್ನಡದ ಒಂದು ಅದ್ಭುತವಾಗಿರ್ತಕ್ಕಂಥ ಸಿನಿಮಾ ಶ್ರೀ ಮಂಜುನಾಥ, ಆ ಮೂವಿ ಶೂಟಿಂಗ್ನ ಕೂಡ ಇಲ್ಲೇ ಮಾಡಿರ್ತಾರೆ. ದೊಡ್ಡ ಶಿವಲಿಂಗದ ಪಕ್ಕದಲ್ಲೇ ಇನ್ನೊಂದು ಚಿಕ್ಕ ಶಿವಲಿಂಗ ಕೂಡ ಇದೆ. ಚಿಕ್ಕದಂತ ಹೇಳಿದ್ರೆ ಇದು ಕೂಡ ಒಂದು 20 ಅಡಿಯಷ್ಟು ಹೈಟ್ ಇದೆ. 23 ಎಕರೆ ಪ್ರದೇಶದಲ್ಲಿ ತುಂಬ ವಿಸ್ತಾರವಾಗಿ ಹಬ್ಬಿರ್ತಕ್ಕಂಥ ಒಂದು ದೇವಸ್ಥಾನ. ಒಳಗಡೆ ಫೋಟೋ ವಿಡಿಯೋ ತೆಗಿಬಾರ್ದು ಅಂತ ಅಲ್ಲಲ್ಲಿ ಹಾಕಿದ್ದಾರೆ, ಆದರೆ ಎಲ್ಲರೂ ಫೋಟೋ ವಿಡಿಯೋ ತೆಗಿತಾ ಇದ್ದಾರೆ. ಓಂ ಶ್ರೀ ಶೃಂಖಲಾದೇವಿ, ಒಂದಷ್ಟು ದೇವಿಯರ ಒಂದು ಗುಡಿಗಳನ್ನು ನೀವು ಗಮನಿಸ್ತಾ ಇರ್ಬೋದು. ಎಲ್ಲ ಮಹಾಕಾಳಿ ದೇವಿ, ಹಾಗೆ ಹಲವಾರು ದೇವಿಯರ ಒಂದು ಗುಡಿಗಳನ್ನು ಕಟ್ಟಿ ಇಲ್ಲಿ ದಿನನಿತ್ಯ ಪೂಜೆಯನ್ನು ಮಾಡ್ತಾರೆ. 5 ರೂಪಾಯಿ ಚಪ್ಪಲಿ ಸ್ಟ್ಯಾಂಡಿಗೆ. ಇಲ್ಲಿ ದೇವಸ್ಥಾನ ಮುಜರಾಯಿ ಇಲಾಖೆ ಅಂತಾರೆ. ಇಲ್ಲಿ ವಾಶ್ರೂಮಿಗೆ 10 ರೂಪಾಯಿ ಇಸ್ಕೊತಾರೆ. ದೇವಸ್ಥಾನದ ಒಳಗಡೆ ಬ್ಯಾಗು, ಹೆಲ್ಮೆಟ್ಟು ಏನು ಬಿಡಲ್ಲ ಅಂತ ಹೇಳಿದ್ರು ಇಲ್ಲೊಬ್ರು ಆಂಟಿ. ಈ ಆಂಟಿ ಅಂಗಡಿಲಿ ನಾವು ಬ್ಯಾಗು ಹೆಲ್ಮೆಟ್ ಎಲ್ಲ ಇಟ್ಟಿದ್ವಿ. ಈಗ ಅವ್ರ ಹತ್ರ ಇಸ್ಕೊಳ್ಳೋಣ. ಆಯ್ತಾಯ್ತು, ಬಾಯ್. ಬನ್ನಿ ಅಣ್ಣ, ಬನ್ನಿ ಅಕ್ಕ, ಹೂ ತಗೊಳ್ಳಿ, ದೀಪ ತಗೊಳ್ಳಿ ಅಂತ ಕರೀತಾರೆ. ಆದರೆ ಸ್ವಲ್ಪ ಕಾಸ್ಟ್ಲಿ. ಆಂಟಿ ಅಂಗಡಿಲಿ ಬ್ಯಾಗು ಹೆಲ್ಮೆಟು ಇಟ್ಟಿದ್ವಿ. ಆಂಟಿಗೆ ನಮ್ಮ ಚಾನಲ್ನ ಪರವಾಗಿ ಧನ್ಯವಾದಗಳು. ಯೂಟ್ಯೂಬ್ ಚಾನಲ್ ಆಂಟಿ. ಸ್ನೇಹಿತರೆ, ಇವಾಗ ಅದ್ಭುತವಾಗಿ ಕೋಟಿಲಿಂಗೇಶ್ವರ ದೇವಸ್ಥಾನದ ದರ್ಶನ ಆಯಿತು.
ಇವಾಗ ತಿಂಡಿ ತಿಂದ್ಕೊಂಡು ಕುರುಡುಮಲೆ ಗಣೇಶ ದೇವಸ್ಥಾನಕ್ಕೆ ನಮ್ಮ ಮುಂದಿನ ಪ್ರಯಾಣ. ಮತ್ತೆ ಅಲ್ಲಿ ಭೇಟಿಯಾಗೋಣ. ಇನ್ನು ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ KP ಮಲೆನಾಡು ಯೂಟ್ಯೂಬ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ.